ಡಾಕ್ಟರ್ ಬಾ ಅಂತ ಹೇಳಿದ್ರಿ. ನಾನು ಹೆಂತ ಹಂಗದಳ್ರಿ. ರಂಗಪ್ಪ ಭಯ ಪಡುವಂಥದ್ದು ಏನಿಲ್ಲ, ಆರಾಮಾಗಿದ್ದಾಳ. ಅಯ್ಯೋ ದೇವ್ರ, ಎಂತಾದ್ ಬಂತ ಯವ್ವ. ನನ್ನ ವಂಶದ ಕುಡಿ ಹೋತಲ್ರಿ ಯವ್ವ. ಏನಮ್ಮ ಏನಂತ ಮಾತಾಡಕತ್ತಿ ನೀನು? ನಿನಗೆ ಯಾರು ಹೇಳಿದ್ದ? ಆ ಪಾಪುಗೇನೂ ಆಗಿಲ್ಲ, ಪಾಪು ಆರಾಮೈತೆ ಹೊಟ್ಟೆಗಿಂದ. ಯಪ್ಪ ಡಾಕ್ಟ್ರ, ನಮ್ಗೆ ಸಮಾಧಾನ ಮಾಡಕ್ ಹೇಳಕತ್ತಿ ಅಂತ ನಮಗೆ ಗೊತ್ತೈತೆ ಯಪ್ಪ ಡಾಕ್ಟ್ರ. ಈ ಮನಸ್ನ್ಯಾಗಿಂದು ಕಷ್ಟನ ಯಾರ ಮುಂದೆ ಹೇಳ್ಕೊಳೋ ಎಣ್ಣ ಯಪ್ಪ ಡಾಕ್ಟ್ರ. ಸುಮ್ಮನೆ ಇರ್ಬಿ, ಏನೇನೂ ಆಗಿಲ್ಲ, ಹೆಲ್ದಿ ಆಗೈತೆ ಕೂಸು. ಸ್ಕ್ಯಾನಿಂಗ್ನೂ ಮಾಡೀನಿ. ರಂಗಪ್ಪ ನಿಮ್ಮ ಮೂವರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳಪ್ಪ. ಕರೆ ಹೇಳಕತ್ತೀರಿ ಡಾಕ್ಟ್ರ, ನನ್ನ ಖುಷಿಗೇನೂ ಆಗಿಲ್ಲ ಹೋದಿಲ್ರಿ? ನಥಿಂಗ್ ಟು ವರಿ, ಏನಿಲ್ಲ, ಒಂದೆರಡು ದಿನ ರೆಸ್ಟ್ ತೊಗೊಂಡ್ರೆ ಆರಾಮಾಗಿರ್ತಾಳೆ. ನಿನ್ನ ಪಾಪುಗೇನೂ ಆಗಿಲ್ಲ, ಸ್ಕ್ಯಾನ್ ಮಾಡೀನಿ, ನಾರ್ಮಲ್ ರಿಪೋರ್ಟ್ ಬಂದತಿ. ಆದ್ರೆ ಮುಂದೆ ಹುಷಾರಾಗಿ ನೋಡ್ಕೊ. ಈ ಮಾತಾಡ್ಸ್ಬೋದನ್ರಿ ನಮ್ಮ ಕುಸುಮಣ್ಣ? ಬೇಡ, ಈಗ ಆಕಿಗೆ ಸಲೈನ್ ಕೊಟ್ಟೀನಿ, ನಿದ್ದೆ ಇಂಜೆಕ್ಷನ್ ಕೊಟ್ಟೀನಿ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ. ಹಿಂದೆಗಡೆ ಇನ್ನೊಂದು ಅವರ್ ಬಿಟ್ಟು ಎಚ್ಚರ ಆಗುತ್ತಾ ಅವಾಗ ಮಾತಾಡ್ಸ. ಭಾಳ ಥ್ಯಾಂಕ್ಸ್ ರೀ ಡಾಕ್ಟ್ರ. ನೀವೇನಾರು ಇರ್ಲಿಕ್ಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿತ್ತನ್ರಿ. ಆದರೂ ಹುಷಾರಾಗಿ ನೋಡ್ಕೋಬೇಕಪ್ಪ. ಊಟದಾಗತ್ತು ಏನಾಯ್ತು ಹುಷಾರಿಂದ ನೋಡ್ಕೋಬೇಕು. ಇನ್ನೊಮ್ಮೆ ಹಿಂಗತಿ ಆಗ್ಲಾರ್ದಂಗೆ ನೋಡ್ಕೊತೀನಿ ನೋಡ್ರಿ ಡಾಕ್ಟ್ರ್. ನೀ ಯಾಕೆ ಕಳಾಕತ್ತಿ ಅಮ್ಮ? ಕಣ್ಣೀರು ಒರೆಸ್ಕೋ, ನಿನ್ನ ಮೊಮ್ಮಗ ಆರಾಮಾಗೈತಿ. ಅಯ್ಯೋ ಅಯ್ಯೋ, ಇದು ನಿಗರಬಾರ್ದ? ನಿಗರಿತ್ತು ಅಂದ್ರೆ ಚಲೋ ಇರ್ತಿತ್ತು. ಗಟ್ಟಿ ಪಿಂಡ ಇದು ಹೆಂಗೆ ನಿಗರುತ್ತ? ನನ್ನ ಮಗನ ಇನ್ನೊಟ್ಟು ಸಾಲಗಾರನ ಮಾಡಕ್ಕಂತ ಹುಟ್ಟಾಕತ್ತತಿ ಏನಿದು? ವೈಷ್ಣವಿ, ನಾ ಜಳಕೊಂತೀನಿ. ಬಿಸಿನೀರು ಇಳಿವಿ ಇಲ್ಲ ನನಗೆ. ಹಾಂ, ಇಳಿವೇನು ನೋಡ್ರಿ. ಹಂಗೆ ನನ್ನ ಸ್ನಾನ ಆದ್ಮೇಲೆ ನನಗೆ ಟವಲ್ ಮತ್ತು ನನ್ನ ಬಟ್ಟೆ ತಂದು ಕೊಡು. ಮೊದಲು ಸ್ನಾನನಾರ ಮಾಡ್ರಿಪ್ಪ. ಇಲ್ಲಿ ಒಳಗೆ ಅಡುಗೆ ಮಾಡಕತ್ತೀನಿ ನಾನು. ಎಲ್ಲಾನು ಕೈಯ ತಂದು ಕೊಟ್ಟಾಗ ಮುಂದಿನ ಕೆಲಸ ಆಯ್ತಾ? ತಂದು ಕೊಡ್ತೀನಿ, ಸ್ನಾನ ಮಾಡ್ರಿ. ಸುಮ್ಮನೆ ನನ್ನ ಮಗ ಜಳಕಕ್ಕೆ ಹೋಗ್ಯಾನ, ನೀನ ಟವಲ್ ಹೋಗಿ ಕೊಡ. ಅವ ಹೊರ ಬರ್ತಾನ, ಏನಾರ ಹಿಂಗೆ ಜಾರ್ ಬಿದ್ದಂಗೆ ಹಂಗೆ ಅವನ್ನ ಹಿಡ್ಕೊಂಡ್ಬಿಡು ಗಟ್ಟಿಗೆ. ಆಕಿ ನನ್ನ ಸೊಸಿ ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾಳ. ಅವಾಗ ಸಂಶಯ ಮಾಡ್ಕೊತಾಳೆ. ಹೆಂಗಿರ್ತತಿದ ಆ ಎಪಿಡಿಯ? ಅತ್ತಿ ಅಷ್ಟ ಮಾಡ್ತೀನಿ. ವೈಶು, ಟವಲ್ ತಂದು ಕೊಡು. ಹೋಗುವಾಗ ನನ್ನ ಮಗ ಟವಲ್ ತೊಗೊಂಡು ಹೋಗಿ ಕೊಡೋಗು. ಅಲ್ಲಿ ಇಟ್ಟಿನ ನೋಡು ಕುರ್ಚಿದ ಮ್ಯಾಗ, ಅದನ್ನ ಹೋಗಿ ಕೊಡೋಗು. ನಾ ಇಲ್ಲೇ ನಿಂತಿರ್ತೀನಿ ಸಂಧ್ಯಾಗ. ನಾ ಹೇಳ್ದಟ್ಟು ಮಾಡಿ. ಅತ್ತಿ, ಅದ್ರಕ್ಕೆ ವೈಷ್ಣವಿ ಏನಾರಂದ್ರೆ, ನಾ ಎಲ್ಲ ಇರ್ತೀನಿ ಸುಮ್ಮನೆ ಹೊಸಬರಿಗೆ. ನಾ ಏಟ್ ಹೇಳಿದ್ರು ನಿನಗೆ ಬುದ್ಧಿನ ಬರಂಗಿಲ್ಲಲ್ಲ. ನಾ ಇರ್ತೀನಿ ನಿನ್ನ ಹಿಂದೆ. ನೀ ಯಾಕೆ ಇಲ್ಲಿ ಬಂದಿ ಸುಮಿತ್ರಾ? ಅದು ಮಾವ ಟವಲ್ ಬೇಕಂದಲ್ಲ, ಅದಕ್ಕೆ ಕೊಡಕಂತ ಬಂದೆ. ವೈಷ್ಣವಿ ತಂದು ಕೊಡ್ತಿದ್ಲಲ್ಲ, ನೀ ಯಾಕೆ ಬಂದಿ? ನೀ ಹೋಗು. ಅಮ್ಮ, ಕೆಲಸ ಟೈಮ್ನಾಗ ಏನಪ್ಪ ಇವ್ರದೊಂದು ಕಾಟ್ ನನಗೆ. ಟವಲ್ ತೊಗೊಳ್ರಿ. ಏನ್ರಿ ಇದು? ವೈಶು, ಅದು ಈಕೆ ಬೀಳಾಕತ್ತಿದ್ಲು, ನಾ ಹಿಡ್ಕೊಂಡೆ ಅಷ್ಟ. ಅಷ್ಟಕ್ಕೂ ನಿಮ್ಮ ರೂಮ್ನಾಗ ಈಕೆದಕ್ಕೆ ಬಂದ್ಲು? ನಾನು ನಿನ್ನ ಟವಲ್ ಕೇಳಕತ್ತಿದ್ದೆ, ಆಕೆ ನಾ ತಂದು ಟವಲ್ ಕೊಟ್ಲು. ಇದ್ರ ನಂದೇನು ತಪ್ಪಿಲ್ಲ ವೈಶು, ನನ್ನ ನಂಬು. ನನ್ನ ಗಂಡಗ ನಾನು ಟವಲ್ ತಂದು ಕೊಡ್ತಿದ್ದೆ. ನನ್ನ ಗಂಡ ಟವಲ್ ತಂದು ಕೊಡಕ ನೀ ಅವಳಲ್ಲಿ? ಅಯ್ಯ, ಯಾಕೆ ಅಂದ್ರೆ ನಾ ಸೋದರ ಸೊಸಿ ಇದೀನಿ. ಯಾಕೆ ತಂದು ಕೊಡ್ಬಾರ್ದನ? ಯಾರನ್ನಾರ ಹೊರಗ್ನವನ? ನಮ್ಮ ಮಾವ ತಂದು ಕೊಟ್ರೆ ಏನಾತು? ಅಲ್ಲ ಅದು ವೈಶು. ನೀವು ಸುಮ್ಮನೆ ನಿಂದ್ರಿ. ಮೊನ್ನೆನೇ ಹೇಳಿದೀನಿ, ಈಕಿಗೆ ವಾರ್ನ್ ಮಾಡೀನಿ, ಗೊತ್ತಾಗಂಗಿಲ್ಲ ಏನು? ನಾವಿಬ್ರು ಇದ್ದ ರೂಮ್ನಾಗ ಈಕಿಗೆ ಬರಬೇಡಂತೆ ಹೇಳಿನಿ. ಹೇಳಿದ್ರು ಬಂದಾಳ. ಮತ್ತೆ ನಮ್ಮ ಮಾವಗ ನಾ ಟವಲ್ ಕೊಟ್ರೆ ಏನಾಯ್ತು ಅಂತಂತಾಳ. ಹೆಂಡತಿ ಅಂತ ಹೇಳಿ ನಾ ಅದೀನಿಲ್ಲೇ. ನೀ ಏನು ಟವಲ್ ಕೊಡೋದು? ಮನೆಗೆ ಗೆಸ್ಟ್ ಆಗಿ ಬಂದು ಗೆಸ್ಟ್ ತರ ಇರು. ಅದು ಬಿಟ್ಟು ಬೇರೆ ಏನಾರ ಮಾಡಿದೆ ಅಂದ್ರ ಪರಕ್ ಹರಿತೈತಿ ನೋಡು, ಹುಷಾರಿಂದ ಇರ. ಅಯ್ಯ, ನಾ ಏನು ಅಂತಂದು ಮಾಡಿದ್ದೆ? ನನ್ನ ಸುಮ್ಮನೆ ಬಡ್ದಿ ನೀನು? ಏನು ತಪ್ಪು ಮಾಡೀನಿ ನಾನು? ವೈಷ್ಣವಿ, ನನ್ನ ಸೊಸಿನ ಬಡಿಯುವಂತ ಹರ್ಕತಿ ನಿಂದ. ನನ್ನ ಗಂಡಗೆ ಟವಲ್ ತಂದು ಕೊಡಕ್ಕೆ ಈಕಿ ಯಾರ್ರಿ? ಅಷ್ಟಕ್ಕೂ ನಮ್ಮ ರೂಮ್ನಾಗ ಬರುವಂತ ಅವಶ್ಯಕತೆ ಏನೈತಿಕಿದ? ಅಯ್ಯಯ್ಯಯ್ಯಯ್ಯ, ಏನು ತಪ್ಪಾತು? ಆಕೆನ ಯಾರು ಹೊರಗ್ನೇಕನ? ಸ್ವಾದ್ರ ಮಗಳು ಬಿಡು, ತಂದು ಕೊಡ್ತಾಳ. ಅದ್ರಾಗೇನು ದೊಡ್ಡ ತಪ್ಪಾತು? ಇಲ್ಲೇ ಹೆಂಡ್ತಿ ಅದಕ್ಕೆ ನಾ ಅದೀನಿ, ಅವ್ರದೆಲ್ಲ ಚಾಕ್ರಿ ಮಾಡಾಕ. ಈಕಿ ಯಾರ್ರಿ ಚಾಕ್ರಿ ಮಾಡಾಕ? ನನ್ನ ಗಂಡನ ನೋಡ್ಕೊಳೋದು ನನಗೆ ಗೊತ್ತೈತಿ. ಮಣ್ಣಿ ನೋಡಿದ್ರ ನಾಷ್ಟಾ ಕೊಟ್ಲ, ಹೋಗ್ಲಿ ಬಿಡ ಅಂತೆ ಸುಮ್ಮನೆ ಅದೇ. ಮತ್ತೆ ನಾವಿಬ್ರು ರೂಮ್ನಾಗಿದ್ದಾಗ ಒಳಗೆ ಬಂದು ಟೀ ಕೊಡ್ತಾಳ. ಅಷ್ಟು ಗೊತ್ತಾಗಂಗಿಲ್ಲನ್ರಿ? ಮಗನ, ನಿನ್ ಹೆಂಡತಿ ನೋಡ ಮೈಸೆ ಹೆಂಗ್ ಮಾತಾಡ್ತಾ? ನಾ ಏನು ಮಾತಾಡಬಾರ್ದು ಮಾತಾಡ್ದೆ, ಇದ್ದಿದ್ದ ಮಾತಾಡೀನಿ ನಾನು. ನನಗೆಲ್ಲ ಗೊತ್ತೈತಿ ಈಕೆ ಎದಕ್ಕೆ ಬಂದಾಳ ಅಂತೆ. ಈಕೆಗೆ ಮರ್ಯಾದೆ ಕೊಟ್ಟು ಹೇಳ್ತೀನಿ. ಈಕಿನ ಊರಿಗೆ ಕಳಿಸ್ತೀರಾ ಏನ ನಾನು ಹೋಗ್ಬಿಟ್ಟು ಬರ್ಲ? ಇದು ನನ್ನ ಮನಿ. ನೀ ಏನ್ಲೆ ನಿನ್ನೆ ಮನೆ ಬಂದಾಕಿ? ನಿಮ್ಮ ಮನಿ ಹೆಂಗೋ ಹಂಗ ಇದು ನಂದು ಮನಿ. ನೀವು ಈ ಮನಿ ಹೆಂಗ್ ಸೊಸೆಯಾಗಿ ಬಂದಿಲ್ಲ, ನಾನು ಈ ಮನಿ ಸೊಸೆಯಾಗಿ ಬಂದೀನಿ. ನೋಡಿಲ್ಲೇಗ ನೀನ್ ಏನ್ ಹೆಂಗ್ ಮಾತಾಡಕತ್ತ? ಸುಮ್ಮನೆ ನಿಂತಿಯಲ್ಲ. ನನ್ನ ಸೊಸಿ ಏನ್ ತಪ್ಪು ಮಾಡ್ತಿ? ನೋಡಿ ಹೆಂಗ್ ಮಾತಾಡ್ತಾ ನೋಡಿ. ಈ ಮನಿಗೆ ನಾ ಏನೋ ಅಲ್ಲ ಅಂತ ಹೆಂಗ್ ಇದ್ರ ಮಾತಾಡ್ತಾ ನೋಡು. ಇದ್ರ ಮಾತಾಡುವಂಥದ್ದು ಏನೈತ್ರಿ? ನಾನೇನು ಇರ್ಲಾರ್ದು ಹೇಳಿಲ್ಲ, ಇದ್ದಿದ್ದೆ ಹೇಳೀನಿ. ಈ ಮನೆಯಾಗ ನಿಮಗೆ ಎಷ್ಟು ಅಧಿಕಾರ ಐತೋ ನನಗೂ ಅಷ್ಟ ಅಧಿಕಾರ ಐತಿ. ಮೊದ್ಲೇ ಸುಮಿತ್ರನ ಊರಿಗೆ ಕಳಿಸ್ರಿ. ಸೋದರ ಸೊಸೆ ಅಂದ್ರೆ ಎಷ್ಟು ದಿನ ಇಟ್ಕೊಳೋದು? ವಯಸ್ಸಿಗೆ ಬಂದು ಹುಡುಗಿನ ಆಲ್ರೆಡಿ ಬಂದು 1 ತಿಂಗಳ ಮ್ಯಾಗ ಆತ. ಇನ್ನೂ ಆದ್ರೂ ಈಕಿನ ಮನೆಯಾಗ ಇಟ್ಕೊಂಡಿರಿ. ಕಳಿಸ್ರಿ ಅವ್ರ ಊರಿಗೆ. ಅವ್ರ ಅಪ್ಪ ಅವರು ಅದಾರಿಲ್ರಿ?
ಅತ್ತಿ ನಮ್ಮ ಊರಿನ ಅವಕ್ಕೆ ನಾ ಏನು ಗದ್ಗೆಟ್ ಬಂದಿನೇನೆ ಇಲ್ಲಿಗೆ. ನನ್ನ ಸೊಸಿನ ಹೊರಗೆ ಹೋಗಣ್ಣಕ ನೀ ಯಾವಕಿ ನಾ ಕಳ್ಸಂಗಿಲ್ಲ, ಇಲ್ಲೇ ಇಟ್ಕೊಂತೀನಿ ನೋಡು. ಹಾ ಸರಿ ಆತ, ಇಟ್ಕೊಳಕಿನ ನಾನು ಬ್ಯಾಡ ಅನ್ನಂಗಿಲ್ಲ. ಆದ್ರ ನಮ್ಮ ರೂಮ್ನಾಗ ಈ ಹುಡುಗಿ ಬರುವಂಗಿಲ್ಲ. ನನ್ನ ಗಂಡಗ ಈಕೆ ಏನು ಮಾಡುವಂಗಿಲ್ಲ. ಚಾ ತಂದು ಕೊಡಾಕ ನಾ ಅದೀನಿ, ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನಾ ಅದೀನಿ, ನಾ ಅವ್ರ ಚಾಕ್ರಿ ಮಾಡಕಂತ ಅದೀನಿ, ನಾನು ಮಾಡ್ತೀನಿ. ಇನ್ನೆಮ್ಮೆ ಈಕೆ ಏನಾರ ಕೊಟ್ಟಿದ್ದ ಗೊತ್ತಾತಂದ್ರೆ ಈಗ ಒಂದ ಕಪಾಳಿ ಬಿಗಿದೀನಿ, ಇನ್ನೊಂದು ಕಪಾಳಿ ಬೇಷ ಬಿಗಿತೀನಿ. ಮತ್ತ ನೀನು ಹೊತ್ತೊತ್ತಿಗೆ ಅಡಿಗೆ ಮಾಡ್ತಿ ನೋಡಿಲ್ಲನ? ಅದ ಒಂದು ಅನ್ನ ಸಾರು, ಟಮಾಟ ಬಾತು, ಬಿಸಿಬೇಳೆ ಬಾತ್ ಅಂತೆ ಮಾಡಿ ಹಾಕಿ ಒಂದು ರೊಟ್ಟಿ ಮಾಡಂಗಿಲ್ಲ, ಒಂದು ಚಪಾತಿ ಮಾಡಂಗಿಲ್ಲ. ಸಂಜೆ ಮುಂದೆ ಬಂದು ರೊಟ್ಟಿ ಚಪಾತಿ ಯಾರು ಮಾಡ್ತಾರ? ಮುಂಜಾನೆ ಅಂಕರು ನಾನು ಪುರ್ಸತ್ತಿರಂಗಿಲ್ಲ. ಆದ್ರೂ ಅದ್ರಾಗ ಒಂದೊಂದು ಸತಿ ಮಾಡಿಟ್ಟು ಹೋಗಿರ್ತೀನಿ. ಇಲ್ಲ ನಾ ಇನ್ನು ಮನ್ಯಾಗ ಖಾಲಿ ಕುತ್ಕೊಂಡಿಲ್ರಿ, ನಾನು ಕಾಲೇಜ್ಗೆ ಹೋಗ್ತೀನಿ. ಹೋಗಿ ಬಂದು ಎಲ್ಲ ಕೆಲಸ ಮಾಡ್ಕೋತೀನಿ. ಕಾಲೇಜ್ಗೆ ಏನು 2 ರೂಪಾಯಿ ಸಂಪಾದನೆ ಮಾಡಿ ಕೈಯಾಗ ಕೊಟ್ಟಂಗ ಮಾತಾಡ್ತಾಳ. ಏನು ನನ್ನ ಮಗಂದ ರೊಕ್ಕದಾಗ ಓದಾಕತ್ತಾಳ ಗೊತ್ತಿಲ್ಲನ? ನೀವು ಓದೋದು ಗೊತ್ತೈತಿ, ನೀನು ಅಲ್ಲೇ ಓದಾಕ್ ಹೋಗಂಗಿಲ್ಲ, ಓದಾಕ್ ಹೋಗಿ ಅನ್ನೋದು ಗೊತ್ತೈತಿ. ಅತ್ತಿ ನಾಲ್ಗಿನ ಹರಿ ಬಿಡಾಕ್ ಹೋಗ್ಬೇಡ್ರಿ, ನಾ ಒಂದ ಮಾತು ಹೇಳ್ತೀನಿ ನೋಡ್ರಿ, ನನಗ ಸಿಟ್ಟು ತರ್ಸಕ್ ಹೋಗ್ಬೇಡ್ರಿ. ಅಯ್ಯೋ 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 ಅಯ್ಯ, ಈ ಮನ್ಯಾಗ ಅತ್ತೆ ಅನ್ನೋ ಮರ್ಯಾದೆ ಏನು ಉಳಿತ್ರೆ ಯವ್ವ ನಂದು. ನೋಡ ಮಯ್ಯ, ನೀನ್ ಏಂತಿ ಹೆಂಗ ಮಾತಾಡಕತ್ತಾಳ ನೋಡು, ಇನ್ನೊಂದು 3 ತಿಂಗಳಾಗಿಲ್ಲ ಆಗ್ಲೇ ಹೆಂಗೆಲ್ಲ ಮಾತಾಡ್ತಾಳ ನೋಡು. ಸುಮ್ಮನೆ ನಿಂತಿಯಲ್ಲ ಲಡ್ದು ಲಾಟೇನ. ವೈಷ್ಣವಿ ಇಷ್ಟಕ್ಕ ಮುಗಿಸ್ಬಿಡು. ಏನ್ರಿ ಇಷ್ಟಕ್ಕ ಮುಗಿಸಂತೀರಿ? ಇದನ್ನ ಫಸ್ಟ್ ತಕೊಂಡವ್ರು ಯಾರು? ನಿಮ್ ತಾಯಿಯವ್ರು ಮಾಡೋದು ಸರಿ ಅನ್ಸಕತ್ತ ನಿಮ್ಗೆ? ನನಗ ಸುಮ್ಮಾಗಂತೀರಿ? ಮುಗಿಸ್ಬಿಡಿ. ಇನ್ನೊಂದು ಮಾತು ನಮ್ಮ ತಾಯಿಗೇನು ಅನ್ನಕ್ ಹೋಗ್ಬೇಡ, ಇಲ್ಲಿಗೆ ಮುಗಿಸ್ಬಿಡು. ನಿಮ್ ತಾಯಿ ಏನ್ ಮಾಡಿದ್ರು ಸರಿ ಅಲ್ಲ, ನಾ ಏನ್ ಮಾಡಿದ್ರು ತಪ್ಪಲ್ಲ. ಈ ಸೆಡ್ಗ್ರಕ್ಕ ನನ್ನ ಯಾಕೆ ಮದುವೆ ಆಗ್ಬೇಕು ನೀವು? ನನ್ನ ಕಂಡೀಷನ್ಗೆ ಎಲ್ಲ ಒಪ್ಕೊಂಡಿಂದನ ನಾನು ಮದ್ವೆಗೆ ಹೂ ಅಂದಿನಿ, ಅದು ನಿಮಗೂ ಗೊತ್ತೈತಿ. ನೋಡಿ ಹೆಂಗ್ ಮಾತಾಡ್ತಾರೆ ನಿಮ್ಮವ್ರು. ಒಟ್ಟ ಸುಮ್ಮ ಆಗು ಮಾತಾಡಲ್ಲ. ಏನ್ ಹಿರಿಯರು 1-2 ಮಾತು ಮಾತಾಡಿದ್ರೆ ಏನಾಗುತ್ತೆ? ಸುಮ್ಮ ಆಗಂತ ಹೇಳಾಕತ್ತೀನಿ ನೋಡು. ನನ್ನ ಹಡ್ದ ಹೋದಳ, ನೀನು ಎತ್ತ ಬೇಕಾದ್ರೆ ಮಾತಾಡಕ್ ಹೋಗ್ಬೇಡ. ನಾ ಏನಾರು ಸಹಿಸ್ಕೊಂತೀನಿ, ನಮ್ಮವ್ಗೆ ಏನಂದ್ರೂ ಸಹಿಸಂಗಿಲ್ಲ. ನಾ ಒಂದ ಮಾತು ಹೇಳ್ತೀನಿ ನೋಡು. ಯಪ್ಪ ಇದೊಂದ ಕಣ್ಣಿಲ್ಲ ನೋಡಿ, ನೀ ಇಲ್ಲಾರ್ದಾಗಿಪ್ಪ ನನ್ನ ಮರ್ಯಾದಿನೇ ಇಲ್ಲ. ನನ್ನ ಮಗನ ಹಂಗತಿ ಮಾಡ್ತಾಳಪ್ಪ ಈಕಿ. ಓದಿನ ಅನ್ನೋ ಗಮಂಡ ಬಾಳ ಐತಿಕಿಗೆ. ಯಪ್ಪ ನಮಗಂಕುರ ನಮ್ಮನಿ ಕಿಟಿ ಮಾಡ್ತಾಳ. ನೀನೇನೋ ಮುಂಜಾನೆ ಹೊತ್ತ ಹರೆ ಬಡಿಸ್ಕೊಂಡು ಹೋಗ್ಬಿಟ್ಟಿರ್ತಿ. ಕಾಲೇಜ್ಗೆ ಹೋಗೋ ಮುಂದಾಗ್ಯಪ್ಪ 4 ತುತ್ತಿರಂಗಿಲ್ಲಪ್ಪ. ಆಟ ಅಂದ್ರ ಆಟ ನೈಟ್ ಹೋಗಿರ್ತಾಳ ನನ್ನ ಮಗನ. ಆಟನಾಗ ತಿಂದು ನಾ ಗಪ್ನೇರ್ತೀನಿ ಹೋಲ್ ಬಿಡು ಅಂತೇಳಿ ನಿನ್ ಮುಂದೆ ಒಮ್ಮೆಲೆ ಹೇಳೇನೇನ ನನ್ನ ಮಗನ. ತೂ ಏನ್ ಮಾತಾಡಕತ್ತೀರಿ? ನಿಮ್ದು ಬಾಯಿ ಐತ ಮತ್ತೇನಾರ ಐತ? ಎಲ್ಲ ಮಾಡಿದ್ರು ಮಾಡೇ ಇಲ್ಲ ಅಂತ ಹೇಳ್ತಿರಲ್ಲ. ಬಾಂಡಿದಾಗ ಹೊಲ್ಸ ಹೋಗಿರಂಗಿಲ್ಲಪ್ಪ, ಮುಸ್ರಿ ಹಂಗ ಇರ್ತತಿ. ಸ್ವಚ್ಛ ತಿಕ್ಕ ತಂಗಿ ಅಂತೇಳಿ ಅಂದ್ರ ನನಗ ಎದ್ರ ಮಾತಾಡ್ತಾಳ. ನಾ ಎಲ್ಲ ಕಲತ್ ಬಂದಿನ, ನೀವೇನಿ ನನಗೆ ಹೇಳೋದಂತಾಳಿಯಪ್ಪ. ಏಟಂತ ಮುಚ್ಕೊಲ್ಲಿ ಮೈಸ್ಯಾಗ ನೋಡಿಲ್ಲ, ಮುಚ್ಕೊಂಡ್ ಸಾಕಾಗೈತೆಪ್ಪ ನಿನ್ನ ಎಂತಿದ್ರು. ನಮ್ಮ ರೇವಲೆಯಪ್ಪ ಇಷ್ಟೆಲ್ಲ ಅನಿಸ್ಕೊಂಡ್ ನಾ ಯಾಕಿರ್ಬೇಕ್ರಿ ಈ ಮನ್ಯಾಗ? ಇನ್ ಮುಗಿಸೋ ಇನ್ನ ಸಾಕು ನಡ್ರಿ, ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ನನ್ನ ಮುದ್ದಿನ ಸಸಿ ನಮ್ದ ಪಾಟಿಗೆತ್ತ ಮಾತ್ರ ಬೇಸ ನಿಗ್ತಿದ್ನಕಿನ ನನ್ನ ಬಾ ಖುಷಿ ಆತ. ಇದ ಖುಷಿ ಒಳಗ ಒಂದಿಟ್ಟು ಪಾಯಸ ಮಾಡು ನಡಿ, ಚಲೋ ತಗ ಮಾಡ. ಶಾಗಿ ಪಾಯಸನ ಒಂದಿಟ್ಟು ತುಪ್ಪ ಮುಂದೆ ಮಾಡ. ಮತ್ತೆ ನನಗಂಕರು ಬಾ ಖುಷಿ ಆಗೈತಿ ನೋಡು. ದೇವ್ರು ನಮ್ಮ ಮ್ಯಾಗ ಅದನ ಅಂದಲ್ಲೇ ನಮ್ದು ಜಯ ಸಾಧಿಸ್ತು. ಇನ್ ನೋಡಾಕಂತಿ ಇನ್ನೆಲ್ಲ ಹಿಂಗ ನಮ್ ಕಡೆನ ಜಯ ಆಗತ್ತ. ಮನಿ ಬಿಟ್ಟು ತಾನ ಓಡಿ ಹೋಗ್ಕಳ ನೋಡು. ನನ್ನ ಮಗ ನನ್ನ ಕಡೆ ಆದ. ಹೌದತಿ.